ಅಮೇರಿಕಾ ದೇಶ ಜಗತ್ತಿನಿಂದ ಓಡಿ ಹೋಗಿರ್ತಕ್ಕಂಥ ಬದ್ಮಾಶರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೇಶ ಅದು. ದುರ್ದೈವ ಸದ್ದಾಮ್, ಗದಾಫಿ, ಈ ಖಾಮನೈ ಮುಂದೆ ಯಾರು ಅವ್ರು ಇಂಡಿಯಾಕ್ಕೂ ಬಿಡಲ್ಲ. ಈಗ ನೋಡಿ ಅಗ್ರಿಮೆಂಟ್ ರೇಟ್ ಮಾಡ್ಕೊಂಡಿದ್ದಾರೆ. ಮೋದಿಗೆ ಹೆದರಿಸಿ ಅಗ್ರಿಮೆಂಟು. ಭಾರತದ ದೇಶದಲ್ಲಿ ಅಮೇರಿಕಾದ ಗೋಧಿ, ಅಮೇರಿಕಾದ ಹತ್ತಿ, ಅಮೇರಿಕಾದ ಬೆಳೆ, ಅಮೇರಿಕಾದ ಎಣ್ಣೆ ಎಲ್ಲ ವಸ್ತುಗಳು ಇವತ್ತು ಮುಕ್ತವಾಗಿ ಭಾರತದ ಮಾರ್ಕೆಟಲ್ಲಿ ಬರ್ತಾಯಿದೆ. ಅಗ್ರಿಮೆಂಟ್ ಟ್ರೇಡ್ ಡೀಲ್ಸ್ ಏನಾಗ್ತಾಯಿದೆ. ಭಾರತದ ರೈತರು ಉಳಿಯಲ್ಲ. ಇದು ಒಂದು ಕಡೆ. ಎರಡನೇ ಕಡೆ ಇರಾನ್ ಮಾಡಿದ ತಪ್ಪೇನು? ಯಾವತ್ತು ಇರಾನ್ ಭಾರತದ ಪರವಾಗಿ ನಿಂತಿತ್ತು. ಪಾಕಿಸ್ತಾನದ ವಿರುದ್ಧ ಭಾರತದ ಪರವಾಗಿ ನಿಂತಂಥ ದೇಶ ಇರಾನ್ ದೇಶ. ಎಣ್ಣೆ ಮತ್ತು ಆ ದೇಶದ ಬಂದರಿನ ಸವಲತ್ತು ಭಾರತ ದೇಶಕ್ಕೆ ಕೊಡ್ತು. ಆದರೆ ಮೋದಿ ಅಮೇರಿಕಕ್ಕೆ ಹೆದರಿ ಆ ಬಂದರನ್ನು ಕೈ ಹಾಕಕ್ಕೆ ಹೋಗಲಿಲ್ಲ. ದುಡ್ಡು ಖರ್ಚು ಮಾಡಿ. ಮೋದಿಯವರೇ, ಇಂದಿರಾ ಗಾಂಧಿಯವರಿದ್ದಾಗ ಏನಿತ್ತು ಪುಸ್ತಕ ತೆಗೆದು ನೋಡಿ. ಭಾರತ ಇದು ನಾವು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಇವತ್ತು ಒಂದು ಹೇಯ ಕೃತ್ಯವನ್ನು ಮಾಡಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷರನ್ನ ಇದೇ ರೀತಿ ಹೊತ್ಕೊಂಬಂದರು. ಜಗತ್ತು ಖಾಮೋಶಿತ್ತು. ಅಂದರೆ ಅವರು ಗುಂಡಾಗಿರ್ದು ಇವತ್ತು ಏನು ಟ್ರಂಪ್ಸ್ರವರ ಗುಂಡಾಗಿರ್ದಿ ಮಾಡ್ತಿದ್ದಾರೋ ವೆನೆಜುವೆಲಾನ ಅಧ್ಯಕ್ಷರನ್ನ ಎತ್ಕೊಂಡೇ ಬಂದರು. ಅದೇ ರೀತಿ ಇವತ್ತು ಖೊಮೇನಿ ಅವ್ರ ಮನೆ ಮೇಲೆ ಬಾಂಬ್ ಹಾಕ್ತಕ್ಕಂಥದ್ದು. ಇವತ್ತು ಜಗತ್ತು UN ಎಲ್ಲಿದೆ? UN ಎಲ್ಲಿದೆ? ವಿಶ್ವಸಂಸ್ಥೆ ಏನು ಹೇಳ್ತಾ ಇದೆ? ಯಾರ ಹತ್ರಕ್ಕೆ ಲಾಠಿ ಇದೆಯೋ ಅವ್ರ ಕೈ, ದೊಣ್ಣೆ ಇದ್ದವ್ರ ಕೈಯಲ್ಲಿ ಎಮ್ಮೆ ಅಂತೇಳಿ ಇವತ್ತು ಪರಿಪಾಠಾಗಿದೆ. ಆದರೆ ನಾವು ಕನ್ನಡಿಗರು ತಿಳ್ಕೊಳ್ಳಿ. ನೀವು ಕೆಲವು ಮೋದಿ ಸದ್ಭಕ್ತರಿಗೆ ಖುಷಿ ಆಗ್ತಾ ಇರ್ಬೋದು. ಓ, ಇರಾನಿಗೆ ಹೊಡೆದ್ಬಿಟ್ರು, ಭಾರಿ ಒಳ್ಳೆ ಕೆಲಸ ಅಂತ. ಮಾನವೀಯತೆಯನ್ನು ನೋಡಿ. ಮನುಷ್ಯರಾಗಿ ನಾವು ಬಾಳ್ತಕ್ಕಂಥದ್ದು ಕಲಿಬೇಕು. ಹಿಂದೂ ಮುಸ್ಲಿಂ ಈ ದೇಶದಲ್ಲಿ ಏನೊಂದು 3-4% ಜನರ ಮಧ್ಯದಲ್ಲಿ ಹಾಕ್ಬಿಟ್ಟು ಇದರಿಂದಲೇ ಆಡಳಿತ ನಡೆಸ್ತೀನಿ ಅಂತ ತಿಳ್ಕೊಂಡಿರ್ತಕ್ಕಂಥ ಮೋದಿಜಿಯವರ ಇದು ತಪ್ಪು ಕಲ್ಪನೆ. ಕಾಲಾಯ ತಸ್ಮೈ ನಮ್ಮ ಕಾಲ ಹತ್ರ ಬರುತ್ತೆ. ಮಾನವೀಯತೆ ಎದ್ದೇಳುತ್ತೆ. ಮಾನವೀಯತೆ ಎದ್ದಾಗ, ಧರ್ಮ ಎದ್ದಾಗ ಅಧರ್ಮ ಮಾಯವಾಗತ್ತೆ. ಆ ಕಾಲವನ್ನು ನಾವು ನೋಡ್ಬೋದು. ಇಷ್ಟೇ ನನ್ನ ಜನರಿಗೆ ಕೊಡ್ತಕ್ಕಂಥ ಸಂದೇಶ. ಕೂಲಿಕಾರರು ಅವ್ರವ್ರ ಕುರ್ಚಿ ಹಿಡ್ಕೊಂಡು ಕೂತಾವವು. ಸಾಯೋ ಭಯ ಯಾರಿಗಿಲ್ವೋ ಅವರಲ್ಲಿ ಭಾವನೆ ಬರುತ್ತೆ. ಇಸ್ಲಾಂ ಧರ್ಮ ಹೇಳತ್ತೆ ನಮಗೆ ಈ ಜಗತ್ತು 60 ವರ್ಷ 70 ವರ್ಷ ಸಾಯೋದು ಅಂತಂತ ಹೇಳಿದ್ರೆ ಫಿನಿಷ್ ಆಗೋದಂಥದ್ದಲ್ಲ. ಈ ಜಗತ್ತಿನಿಂದ ಮತ್ತೊಂದು ಜಗತ್ತಿಗೆ ಹೋಗ್ತಕ್ಕಂಥ ಹೆಸರೇ ಸಾವು. ಆ ಜಗತ್ತಲ್ಲಿ ಇವತ್ತು ಖೊಮೇನಿ ಅವರು ಹುತಾತ್ಮರಾದರು. ಸಂತೋಷವಾಗಿ ಬಾಳ್ತಾರೆ ಅವರು. ಇವತ್ತು ಈ ಟ್ರಂಪಿಗೆ ಅಮೇರಿಕಕ್ಕೆ ಗುಲಾಮರಾಗಿರ್ತಕ್ಕಂಥ ಈ ರಾಜರುಗಳಿದಾರಲ್ಲ, ಇವ್ರ ಸಾವು ಭಯ ಇವ್ರಿಗೆ ಬೇಡ. ಎಷ್ಟು ವರ್ಷಕ್ಕೆ ಕುರ್ಚಿಗಾಗಿ ಇವ್ರು ಕಾಯ್ತಾ ಕೂತವ್ರೆ. ಆದ್ದರಿಂದ ಇವ್ರ ಬಗ್ಗೆ ಇದ್ದಂಥ ಕಿಂಚಿತ್ ಗೌರವ ಇವತ್ತು ಎಲ್ಲೂ ಇಸ್ಲಾಮಿಕ್ ರಾಷ್ಟ್ರ ಉಳಿದಿಲ್ಲ. ಇರಾನ್ ಮಾತ್ರ ತೋರಿಸ್ಕೊಡ್ತು ಧೈರ್ಯವಾಗಿ ಹೋರಾಟ ಮಾಡ್ತಕ್ಕಂಥ ರಾಷ್ಟ್ರ. ಪ್ರವಾದಿಯವರ ಸಂತತಿಯ ಪರಂಪರೆಯನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ರಾಷ್ಟ್ರ ಅಂತ. ಅವರಿಗೆ ಬುದ್ಧಿ ಇಲ್ಲ. ಇವತ್ತು ಶಿಯಾನೂ ಇಲ್ಲ, ಸುನ್ನಿನೂ ಇಲ್ಲ. ಒಂದೇ ಇಸ್ಲಾಂ ಧರ್ಮದ ಅಡಿಯಲ್ಲಿ ಇಸ್ಲಾಂ ಏನು ಕರ್ಬಲಾ ಮೈದಾನದಲ್ಲಿ ಹೇಗೆ ನಡೀತು 1400 ವರ್ಷದ ಹಿಂದೆ, ಅದನ್ನು ಖಾಮ್ನಾಯಿ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಅವ್ರ ಹೃತ್ಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಅತ್ಯುನ್ನತವಾದಂಥ ಸ್ಥಾನ ಭಗವಂತ ನೀಡಲಿ ಮತ್ತು ಆದರ್ಶದ ಮೇಲೆ ನಡೀತಕ್ಕಂಥ ಸದ್ಭಾವನೆ ಎಲ್ಲ ಸಮಾಜದ ಜನರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಯುವಕರಿಗೆ ಎಷ್ಟೇನೆಯ ಓದಿ
ವಿಷಯ ತಿಳ್ಕೊಳ್ಳಿ, ಏನು ನಡೀತಾ ಇದೆ ಜಗತ್ತಿನಲ್ಲಿ. ಇವತ್ತು ಸೌದಿ ಏನಿದೆ, UAE ಏನಿದೆ, ಇರಾನ್ ಏನಿದೆ, ಯಾವತ್ತು ವಿಷಯಗಳನ್ನು ತಿಳ್ಕೊಂಡು ಇಟ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಕ್ಕೆ ಸಾಗತ್ತೆ. ಒಗ್ಗಟ್ಟನ್ನು ಕಾಪಾಡ್ಕೊಳ್ಳಿ, ದುಷ್ಟಚಟಗಳನ್ನು ಬಿಡಿ, ನೇರ ಮಾರ್ಗದಲ್ಲಿ ಎಲ್ಲ ಸಮಾಜದ ಜನರ ಜೊತೆ, ಹಿಂದೂ ಆಗಲಿ, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಸಿಖ್ರಾಗಲಿ, ನಾವೆಲ್ಲರೂ ಮಾನವೀಯರು. ಆ ಮಾನವೀಯ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಹೋಗಿ ಈ ದೇಶಕ್ಕೂ ಮತ್ತು ನಿಮಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಇದೇ ನನ್ನ ಸಂದೇಶ. ಹೃದಯ ಪ್ರಪಂಚದಲ್ಲಿ ಅಮೇರಿಕಾ, ಭಾರತ ಇದು ಬಿಟ್ಟರೆ ಮೂರನೇ ರಾಷ್ಟ್ರ ಯಾರು ನೇರವಾಗಿ ಸಪೋರ್ಟ್ ಮಾಡ್ತಾಯಿಲ್ಲ. ಇವತ್ತು ಇಸ್ರಾಯೇಲು ಗಜಾದಲ್ಲಿ ಸಾವಿರಾರು ಜನರಿಗೆ ಕೊಂದರು. ಇವತ್ತು ನ್ಯೂಕ್ಲಿಯರ್ ಪವರು ಇಸ್ರಾಯೇಲ್ ಹತ್ರ ಇಲ್ಲ, ಅಣು ಶಕ್ತಿ ಅವ್ರ ಹತ್ರ ಇಲ್ವಾ? ಯಾಕೆ ಅವ್ರ ಮೇಲೆ ಯಾವುದೇ ನಿರ್ಬಂಧ ಇಲ್ಲ? ಭಾರತ ಅಣುಶಕ್ತಿ ಇದ್ದರೆ ಅಮೇರಿಕಾ ನಿರ್ಬಂಧ ಆಗತ್ತೆ, ಇರಾನ್ ಮಾಡೋಕ್ಕೆ ಹೋದ್ರೆ ನಿರ್ಬಂಧ ಆಗತ್ತೆ, ಇಸ್ರಾಯೇಲ್ ಮಾಡಿದ್ರೆ ಯಾಕಿಲ್ಲ ಅಂದರೆ ದೊಣ್ಣೆ ಇದ್ದವ್ರ ಕೈಯಲ್ಲಿ ಎಮ್ಮೆ. ಇದು ನಡೆಯಲ್ಲ ಭಾರಿ ದಿವಸ, ಸ್ವಲ್ಪ ದಿವಸ ಅಲ್ಪ ಕಾಲ ನಡಿಬೋದು, ಜಗತ್ತಿನ ಜನ ತಿರುಗಿ ಬಿಡ್ತಾರೆ. ಈಗೆಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸರ್ಕಾರ ಒಂದು ಕಡೆ ಆದರೆ ಜನ ಒಂದು ಕಡೆ. ಈ ತುರ್ಕಿಯಲ್ಲಿ ನೋಡಿ, ಪಾರ್ಲಿಮೆಂಟ್ನಲ್ಲಿ ಹೊಡೆದಾಟ ಆಗಿದೆ, MP ಗಳು ಹಿಡಿದು ಹೊಡೆದಾರೆ. ಅಮೇರಿಕದಲ್ಲಿ ಅಮೇರಿಕನ್ ಜನ ಇವತ್ತು ತಿರುಗಿ ಬಿದ್ದಾರೆ. ಆ ಡೆಮಾಕ್ರೆಟಿಕ್ ಮತ್ತು ಇವರು ಇಂಪೀಚ್ಮೆಂಟ್ ತರ್ತದಾರೆ ಈಗ, ಟ್ರಂಪಿಗೆ ತೆಗಿಬೇಕು ಅಂತ. ಏನು 2026 ಪೂರ ಟ್ರಂಪ್ ಪ್ರೆಸಿಡೆಂಟಾಗಿರ್ತಾರೆ ಅನ್ನೋದೇ ಅನುಮಾನ. ಅವ್ರನ್ನ ಕಿತ್ತು ಒಗಿತಾರೆ. ಇತಿಹಾಸದಲ್ಲಿ ಇಂಥ ಕೆಟ್ಟ ಮನುಷ್ಯ ಅಮೇರಿಕನ್ ಇತಿಹಾಸದಲ್ಲಿ ಇರಲಿಲ್ಲ ಅನ್ನೋ ಇತಿಹಾಸವನ್ನು ಖುದ್ದು ಅಮೇರಿಕದವ್ರು ಬರೀತಾರೆ. ತಲೆ ಕೆಟ್ಟಿರ್ತಾವ್ರಿ, ತಿನ್ನೋಕ್ಕೆ ಜಾಸ್ತಿ ಆಗಿರೋದ್ರಿಂದ ಹಿಂಗೆ ಹೊಡೆದಾಡ್ತಾ ಇರೋದು. ಯಾರಾದರೂ ಹೊಂಟೇನ್ರಿ? ಇವತ್ತು ಭಾರತ ಜೊತೆಲೂ ಜಗಳ. ಪಾಕಿಸ್ತಾನದಲ್ಲಿ ಸರ್ಕಾರನೇ ಇಲ್ಲ, ಅದು ಅಮೇರಿಕನ್ ಪಪೆಟ್ಸೇ. ಸೊ ಹಾಗಾಗಿ ಅಮೇರಿಕ ಏನು ಹೇಳುತ್ತೋ ಅದರ ಮೇಲೆ ಮಾಡ್ತಾಯಿದೆ. ಇವತ್ತು ಇಮ್ರಾನ್ ಖಾನೇ ಒಳಗಾಕ್ಯದ, ಕೇಸ್ ಇಲ್ಲ, ಟ್ರಯಲ್ ಇಲ್ಲ. ಆದ್ದರಿಂದ ಆ ದೇಶ ಎಂದೋ ಹಾಳಾಗೋಯ್ತು. ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಂತ ಅವಶ್ಯಕತೆ ನಮಗಿಲ್ಲ. ನೋಡಿ, ಅದ್ರ ಬಗ್ಗೆ ಚಿಂತನೆ ಮಾಡೋದು ಬೇಡ. ನಾವು ನಮ್ಮ ದೇಶ ಸಾಕು. ಭಾರತ ದೇಶ, ಇಂಡಿಯಾ ದೇಶ, 140 ಕೋಟಿ ಭಾರತೀಯರು. ನಾವು ಇವತ್ತು ದಿವಸ ವಸುದೈವ ಕುಟುಂಬಕಂ ಆ ರೀತಿ ಜೀವಿಸ್ತಾ ಇದ್ದೀವಿ. ಅದೇ ರೀತಿ ಶಾಂತಿ ಪ್ರಿಯರಾಗಿ ಜೀವಿಸ್ತೀವಿ.